ಉದ್ಯೋಗ ಸಿಗಲಿಲ್ಲವೆಂದು ತಮ್ಮ ಬದುಕೆ ಮುಗಿಯಿತು ಎಂಬ ನಿರಾಶಾವಾದಿ ಯುವ ಸಮುದಾಯದ ನಡುವೆ ಅಂಗವೈಕಲ್ಯವನ್ನೇ ಸವಾಲಾಗಿ ಸ್ವೀಕರಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡ ಅದೆಷ್ಟೋ ಮಂದಿ ನಮ್ಮ ನಡುವೆ ಇರ್ತಾರೆ. ಅಂತವರಲ್ಲಿ ಶಿರಾ ತಾಲೂಕಿನ ಅಗ್ರಹಾರ ಗ್ರಾಮದ ನರಸಿಂಹಯ್ಯ ಎಂಬುವವರು ನಮಗೆ ಸ್ಫೂರ್ತಿಯಾಗಿದ್ದಾರೆ. ಹೌದು, ನರಸಿಂಹಯ್ಯ ಶಿರಾ ತಾಲೂಕಿನ ಹಂದಿಕುಂಟೆ ಗ್ರಾಮದ ನಿವಾಸಿ. ಹುಟ್ಟುತ್ತಲೇ ಪೋಲಿಯೋ ರೋಗಕ್ಕೀಡಾಗಿದ್ದ ನರಸಿಂಹಯ್ಯ ತಮ್ಮ 2 ಕಾಲು ಹಾಗೂ ಕೈಗಳ ಸ್ವಾಧೀನ ಕಳೆದುಕೊಂಡಿದ್ದಾರೆ. ನಂತರ ತನ್ನ ಗ್ರಾಮದಲ್ಲಿಯೇ ಸ್ವಲ್ಪ ಶಿಕ್ಷಣವನ್ನ ಪೂರೈಸಿದ್ರು. ಹೇಗೂ ಇವರ ಬಾಲ್ಯ ಕಳೆದು ಯೌವನಾವಸ್ಥೆಗೆ ಬಂದಾಗ ಕೆಲಸಕ್ಕೆ ಅಲೆದಾಡಿ ಇವರನ್ನ ಮದುವೆಯಾಗಲು ಯಾರೂ ಮುಂದೆ ಬರಲಿಲ್ಲ. ಹೀಗೆ ಬರೀ ನೋವು ದುಃಖದಲ್ಲಿಯೇ ಜೀವನ ಕಳೆದ ನರಸಿಂಹಯ್ಯ ಯಾರಿಗೂ ಹೊರೆಯಾಗದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ತೀರ್ಮಾನಿಸಿ ತನ್ನ ಸ್ವಾವಲಂಬಿ ಬದುಕಿಗೆ ತರಕಾರಿ ವ್ಯಾಪಾರ ಮಾಡ್ತಿದ್ದಾರೆ. ಇವರಿಗೆ ನಡೆದಾಡಲು ಸೂಕ್ತ ಉಪಕರಣಗಳಿಲ್ಲದೆ ಸರ್ಕಾರದ ತ್ರಿಚಕ್ರ ವಾಹನ ಪಡೆದು ವಿಕಲಚೇತನರ ಮಾಸಾಶನ ಮಾತ್ರ ಜೀವನ ನಿರ್ವಹಣೆಗೆ ಸಹಾಯವಾಗಿದ್ದು, ಇದನ್ನು ಹೊರತುಪಡಿಸಿದರೆ ವಿಕಲಚೇತನರ ಬ್ಯಾಂಕಿನಿಂದ ಯಾವುದೇ ಸಹಾಯ ದೊರೆತಿಲ್ಲ. ಇನ್ನಾದರೂ ಸ್ಥಳೀಯ ಗ್ರಾಮ ಪಂಚಾಯಿತಿ ತಹಸೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆಯು ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಸೌಲಭ್ಯ ವಂಚಿತ ವಿಕಲಚೇತನನನ್ನ ಗುರುತಿಸಿ ಸಹಾಯ ಕಲ್ಪಿಸಲು ಮುಂದಾಗಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ನನಗೆ 6 ವರ್ಷದ ಮಗು ಇದ್ದಾಗ ಪೋಲಿಯೋ ಅಟ್ಯಾಕ್ ಆಗಿಬಿಟ್ಟು ಈ ಥರ ಆಯಿತು. ನಾವು ಸುಮಾರು ವರ್ಷದಿಂದ ಗಾಡಿ ಅಪ್ಲೈ ಮಾಡ್ತಾಯಿದ್ದೆ. ಗಾಡಿ ಈಗ ಸದ್ಯ ಒಂದು 2-2.5 ತಿಂಗಳಾಯಿತು ಸಿಕ್ಕಿ. ಈ ಗಾಡಿ ಕೊಟ್ಟ ಮೇಲೆ ತರಕಾರಿ ಮತ್ತು ಸೊಪ್ಪು ಮಾರ್ತಾಯಿದ್ದೆ. ಸ್ವಲ್ಪ ಅನುಕೂಲ ಆಗ್ತಾಯಿದೆ, ಆದರೆ ದುಡ್ಡಿಂದು ಪ್ರಾಬ್ಲಮ್ ಜಾಸ್ತಿ ಇದೆ. ಇವತ್ತು ತಗೊಂಡ್ರೆ ನಾಳೆ ಅವರಿಗೆ ಹಿಂತಿರುಗಿಸ್ಕೊಡ್ಬೇಕು. ಅಕಸ್ಮಾತ್ ಏನಾದರೂ ಬಿಸಿಲು ಇಲ್ಲ ಚಳಿಯಿಂದ ಏನಾದರೂ ಪ್ರಾಬ್ಲಮ್ ಆಗಿ ಸೊಪ್ಪು ಇಲ್ಲ ತರಕಾರಿ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಕೈಯಿಂದ ಹಾಕ್ಕೊಡ್ಬೇಕು. ಹಾಗಾಗಿ ದುಡ್ಡಿನ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ಅಂಗವಿಕಲನಾಗಿ ಅಪ್ಲೈ ಮಾಡಿದ್ದೀನಿ ಒಂದು ಲೋನಿಗೆ. ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ನಾನು ಬದುಕೋದಕ್ಕೆ ನನಗೊಂದು ಸ್ವಾವಲಂಬಿ ಜೀವನ ಸಿಕ್ಕಂಗಾಗುತ್ತೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.